ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಕ್ಯಾಶುವಲ್ ವಿಡಿಯೋ ಅಲ್ದಿರೋ ಒಂದು ರೆಸಿಪಿ ವ್ಲಾಗ್ ಒಂದಿಗೆ ಬಂದಿದ್ದೀನಿ. ಆ್ಯಂಡ್ ಟುಡೇಸ್ ಮೆನ್ಯೂ ಇಸ್ ಒಂದು ಪರ್ಫೆಕ್ಟ್ ಲಂಚ್ ರೆಸಿಪಿ. ಅದು ಬಂದು ಮುದ್ದೆ, ಬಸ್ಸಾರು ಹಾಗೆ ಸೊಪ್ಪಿನ ಪಲ್ಯ. ಇದೆಲ್ಲ ನಾನು ಮಾಡಿದಲ್ಲ, ಅಮ್ಮ ಮಾಡಿದ್ದು. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನಿಸ್ತು. ಸೊ ಬನ್ನಿ ಮತ್ತೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ಸೊ ಫಸ್ಟ್ ಇಲ್ಲಿ ಅಮ್ಮ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತಿದ್ದಾರೆ. ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ, ಈರುಳ್ಳಿ ಒಂದು, ಓಕೆ, ಜೀರಿಗೆ ಹಾಫ್ ಸ್ಪೂನು, ಪೆಪ್ಪರ್, ಸಾಂಬಾರ್ ಪುಡಿ ಹಾಕ್ತೀವಿ. ಪೆಪ್ಪರ್ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ನಿಮಗೆ. ಒಂದು ಟೊಮೆಟೊ ಇದೆಲ್ಲ. ಆಮೇಲೆ ಇದು ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿನೇ. ಕಾಯಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇವಾಗ ಆನಿಯನ್ನು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಎಲ್ಲ ಫ್ರೈ ಮಾಡಬೇಕು. ಡ್ರೈ ಫ್ರೈ. ಈ 2 ಆನಿಯನ್ ಬಂದು ಇದು ಒಗ್ಗರಣೆ ಪಲ್ಯಕ್ಕೆ, ಸೊಪ್ಪಿಗೆ ಒಗ್ಗರಣೆಗೆ. ಹೆಸರು ಕಾಳು, ಬೇಳೆ. ಇದು ಅರ್ಧ ಬೆಂದ್ಮೇಲೆ ಇವಾಗ ಬೇಯಿಸ್ಕೊಳ್ಬೇಕು. ಅರ್ಧ ಬೆಂದ್ಮೇಲೆ ಸೊಪ್ಪು ಹಾಕ್ಬೇಕು. ಹೊನ್ಗೋನೆ ಸೊಪ್ಪು. ಏನು ಸೊಪ್ಪು? ಹೊನ್ಗೋನೆ ಸೊಪ್ಪು. ಸೊ ಗೈಸ್, ಇಲ್ಲಿ ಬಂದು ಅಮ್ಮ ಹೊನ್ಗೊನೆ ಸೊಪ್ಪಿಂದ ಇವತ್ತು ಬಸ್ಸಾರು ಮಾಡ್ತಿರೋದು. ಸೊ ಬಸ್ಸಾರು ಅಂದರೆ ಆ್ಯಕ್ಚುಲಿ ಅಲಸಂದೆ ಕಾಳು ಹಾಗೆ ಬೀನ್ಸ್, ಕ್ಯಾಬೇಜ್ ಬರುತ್ತಲ್ಲ, ಅದರಲ್ಲೂ ಮಾಡ್ತಾರೆ. ಬಟ್ ಇಲ್ಲಿ ಇವತ್ತು ಬಂದು ಸೊಪ್ಪು ಹಾಕಿ ಮಾಡ್ತಿರುವಂಥ ಬಸ್ಸಾರಿದು. ಸೊ ಫಸ್ಟ್ ಇಲ್ಲಿ ಆಗಲೇ ನೋಡಿದ್ರಲ್ಲ, ಒಂದು ಆನಿಯನ್ನ ರಫ್ ಆಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇದರಲ್ಲಿ ಹಾಕ್ಕೊಂಡು, ಎಣ್ಣೆ ಏನೂ ಹಾಕಿಲ್ಲ ಇದರಲ್ಲಿ, ಜಸ್ಟ್ ಹಾಗೆ ಡ್ರೈ ಫ್ರೈ ಮಾಡ್ತಿದ್ದಾರೆ. ಈ ಥರ ಡ್ರೈ ಫ್ರೈ ಅಲ್ದಿರ ಆನಿಯನ್ ಹಾಗೆ ಟೊಮೆಟೊನ ಡೈರೆಕ್ಟ್ ಸ್ಟವ್ ಮೇಲೆ ಕೂಡ ಇಟ್ಕೊಂಡು ಹಾಗೆ ಸುಟ್ಕೊಳ್ಬೋದಂತೆ. ಸೊ ಅದರಲ್ಲಿ ಆ ಥರ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಜೀರಿಗೆ ಹಾಗೆ ಪೆಪ್ಪರ್ ಆಗಲೇ ತೋರಿಸಿದ್ರಲ್ಲ, ಸೊ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ಗೆ ಇಟ್ಟಿದ್ದಾರೆ. ಮೀನ್ ವೈಲ್ ಇಲ್ಲಿ ಕುಕ್ಕರ್ ತೊಗೊಂಡು ಆಗಲೇ ತೋರಿಸಿದ್ನಲ್ಲ, ಬೇಳೆ ಹಾಗೆ ಹೆಸರು ಕಾಳು 2 ಕೂಡ ಹಾಕ್ಕೊಳ್ತಿದ್ದಾರೆ. ಹೆಸರು ಕಾಳು ನಮ್ಮ ಮನೆ ಹತ್ರ ಕೋಳಿ ಇವಾಗ ಕೂಗ್ತಾ ಇದೆ. ಬೆಳಿಗ್ಗೆ ಕೂಗಿದ್ರೆ ಇಲ್ಲಿ ಇವಾಗ ಬೆಳಗಾಗಿದೆ. ಚೇಂಜ್ ಅಂತ ಕೋಳಿ ಇವಾಗ ಕೂಗ್ತಾ ಇದೆ. ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡು ಒಂದು ವಿಷಲ್ ಬರೋದಕ್ಕಿಂತ ಮುಂಚೆ ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊತಾರಮ್ಮ. ಒಂದು ಕಂಪ್ಲೀಟ್ ವಿಷಲ್ ಬಿಡೋದು ಬೇಡವಂತೆ, ಬಿಕಾಸ್ ಬೇಳೆ ತುಂಬ ಬೆಂದೋಗುತ್ತೆ ಅಂತ ಹೇಳಿದ್ರು. ಸೊ ನೀವಿಲ್ಲಿ ನೋಡ್ಬೋದು, ನೋಡಿ ಎಷ್ಟು ಬೇಳೆ ಬೇಯಿಸ್ಕೊಬೇಕಂತ ಇಲ್ಲಿ ಅಮ್ಮ ತೋರಿಸಿದ್ದಾರೆ. ಒಂದು ಅರ್ಧದಷ್ಟು ಬೇಳೆ ಬೆಂದರೆ ಸಾಕಂತೆ. ಆ್ಯಕ್ಚುಲಿ ವಿಷಲ್ ಹಾಕ್ದಿರ ಕೂಡ ಹಾಗೆ ಬಾಯ್ಲ್ ಮಾಡ್ಕೊಳ್ಬೋದಂತೆ. ಬಟ್ ಸ್ವಲ್ಪ ಪ್ರಾಸೆಸ್ ಕ್ವಿಕ್ಕಾಗಿ ಆಗಬೇಕು, ನೀವು ಬೇಗ ಮಾಡಬೇಕು ಅಂತ ಅಂದರೆ ದಿಸ್ ಇಸ್ ದ ಬೆಟರ್ ಆಪ್ಷನ್. ನೀವು ವಿಷಲ್ ಬರೋದಕ್ಕಿಂತ ಮುಂಚೆ ಆಫ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ. ಆ್ಯಂಡ್ ಇಲ್ಲಿ ಬೇಳೆ ಬೆಂದಿತ್ತಲ್ಲ, ಸೊ ಇದಕ್ಕೆ ಇವಾಗ ಸೊಪ್ಪನ್ನು ಹಾಕ್ಕೊಳ್ತಿದ್ದಾರೆ ಇಲ್ಲಿ ಅಮ್ಮ. ಆ್ಯಕ್ಚುಲಿ ಗೈಸ್, ಈ ರೆಸಿಪಿ ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಅಲ್ವಾ. ಸೊ ಹಾಗೆ ಅಮ್ಮ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಪ್ರಾಸೆಸ್ ಎಲ್ಲ ಹೇಳ್ತಿದ್ರಲ್ಲ, ಸೊ ಅದನ್ನು ಹಾಗೆ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಡಿಯೋಗೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊಪ್ಪು ಹಾಕೊಂಡ್ಮೇಲೆ ಉಪ್ಪನ್ನ ಹಾಕ್ಕೊಳ್ತಿದ್ದಾರೆ. ಉಪ್ಪು ಎಷ್ಟು ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅಂದರೆ ಬಸ್ಸಾರಲ್ಲೇ ತುಂಬ ವೆರೈಟೀಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ನನಗೆ ಬಂದು ಈ ಕ್ಯಾಬೇಜ್ ಹಾಕಿ ಬೀನ್ಸ್ ಹಾಕಿ ಮಾಡ್ತಾರಲ್ಲ, ಆ ಬಸ್ಸಾರು ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅಂದರೆ ತುಂಬ ಟೈಪ್ಸ್ ಮಾಡ್ತಾರಲ್ಲ, ಅಲಸಂದೆ ಕಾಳು ಹಾಕಿ ಮಾಡ್ತಾರೆ, ನಾನು ಆಗಲೇ ಹೇಳ್ದಂಗೆ ಸೊಪ್ಪಿಂದು ಇವಾಗ ನೀವು ನೋಡ್ತೀರಾ ಇದನ್ನು ಮಾಡ್ತಿದ್ದಾರೆ, ಸೊಪ್ಪಲ್ಲೇ ಡಿಫ್ರೆಂಟ್ ಉಪ್ಪನ್ನ ಹಾಕಿ ಮಾಡ್ತಾರೆ. ಸೊ ನಿಮ್ಮ ಫೇವ್ರೆಟ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈಗ ಬಂದು ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದಾರೆ. ಆಗಲೇ ತೋರಿಸಿದ್ರಲ್ಲ, ಆನಿಯನ್, ಬೆಳ್ಳುಳ್ಳಿ ಹಾಗೆ ಪೆಪ್ಪರ್, ಜೀರಿಗೆ ಇದೆಲ್ಲ ಹಾಕಿ. ಸೊ ಇದಕ್ಕೆ ಇವಾಗ ಸಾಂಬಾರು ಪುಡಿನ ಹಾಕ್ಕೊಳ್ತಿದ್ದಾರೆ. ಸಾಂಬಾರು ಪುಡಿ, ಹುಣಸೆಹಣ್ಣು ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ, ಹಾಗೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಆಲ್ರೆಡಿ ನಾವು ಸೊಪ್ಪು ಬೇಯಬೇಕಾದ್ರೆ ಅಲ್ಲಿ ಹಾಕ್ತಿದ್ರಲ್ಲ, ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇಲ್ಲಿ ಬಸ್ಸಾರು, ದ ಮೇಯ್ನ್ ಇಲ್ಲಿ ಏನಂತಾರೆ, ಫಿಲ್ಟರ್ ಮಾಡ್ಕೊಳ್ತಿದ್ದಾರೆ ಬರೀ ನೀರನ್ನ ಮಾತ್ರ. ಸೊ ಇಲ್ಲಿ ಸೊಪ್ಪು ಸ್ವಲ್ಪ ತಣ್ಣಗಾಗಬೇಕು ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ. ಆ್ಯಂಡ್ ಇಲ್ಲಿ ನಾನು ಹೇಳಿದ್ನಲ್ಲ, ಈ ಒಂದು ಗ್ರೈಂಡ್ ಮಾಡಿದಂಥ ಪೇಸ್ಟ್ಗೆ ಸಾಂಬಾರು ಪುಡಿ, ಉಪ್ಪು ಇದೆಲ್ಲ ಹಾಕ್ಕೊಂಡಿದ್ದಂಥ ಒಂದು ಪೇಸ್ಟ್ನ ಬಂದು ಈ ಒಂದು ನೀರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂತೆ. ನೀಟಾಗಿ ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆ ಒಂದು ಆ ಸೊಪ್ಪಿನ ಒಂದು ನಂಗೆ ಸಾರಿ ಗೈಸ್, ನನಗೆ ಆ ವರ್ಡ್ಸ್ ಬರ್ತಿಲ್ಲ. ಸೊ ಆ ನೀರು ಜೊತೆಗೆ, ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಒಂದು 2 ಸ್ಟ್ರ್ಯಾಂಡ್ಸ್ ಆಫ್ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಇನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಬಿಕಾಸ್ ಅದರ ಒಂದು ಸ್ವಲ್ಪ ರಾ ಸ್ಮೆಲ್ ಇರುತ್ತಲ್ಲ, ಸೊ ಕಂಪ್ಲೀಟಾಗಿ ಹೋಗಬೇಕು. ಇನ್ನು ಇದರಲ್ಲಿ ನಿಮಗೇನಾದರೂ ಸ್ವಲ್ಪ ಉಪ್ಪು ಅಥವಾ ಖಾರ ಏನಾದರೂ ಕಮ್ಮಿ ಅಂತ ಅನಿಸಿದ್ರೆ ಈ ಟೈಮಲ್ಲಿ ನೀವು ನೋಡಿಕೊಂಡು ಖಾರಕ್ಕೆ ಸಾಂಬಾರು ಪುಡಿ ಆ್ಯಂಡ್ ಉಪ್ಪು ಬೇಕಿದ್ರೆ ಹಾಕ್ಕೊಂಡು ಯು ಕ್ಯಾನ್
ಚೇಂಜ್ ಇಟ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್. ಆಲ್ಮೋಸ್ಟ್ ಇಲ್ಲಿ 10 ಮಿನಿಟ್ಸ್ ಆಗಿದೆ ಆ್ಯಂಡ್ ಸಾರಿನ ರೆಡಿ ಇದೆ ಅಂತ ಹೇಳಲ್ಲ ನಾನು, ಬಿಕಾಸ್ ಇಟ್ಸ್ ಇನ್ಕಂಪ್ಲೀಟ್ ವಿತೌಟ್ ಒಗ್ಗರಣೆ ಅಲ್ಲ. ಸೊ ಇಟ್ಸ್ ಒಗ್ಗರಣೆ ಟೈಮ್. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಆ್ಯಂಡ್ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಆಹಾ ಸೂಪರ್ ಆಗಿರುವಂಥ ಬಸ್ಸಾರು ಇಸ್ ರೆಡಿ ಟು ಸರ್ವ್, ರೆಡಿ ಟು ಈಟ್. ಬಸ್ಸಾರು ಮಾಡ್ತಿದ್ದಂಗೆ ಇನ್ನು ಪಲ್ಯ ಕೂಡ ಹಾಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅಲ್ವಾ. ಸೊ ಇಲ್ಲಿ ಯಾವುದೇ ಆಗಿರಲಿ ಬಸ್ಸಾರು, ವೆದರ್ ಇಟ್ ಇಸ್ ಕಾಳ್ದಾಗಿರಲಿ, ಸೊಪ್ಪಿಂದಾಗಿರಲಿ, ಅದರ ಪಲ್ಯ ಕೂಡ ಇನ್ನು ಇರುತ್ತೆ ಅಲ್ವಾ. ಸೊ ಇಲ್ಲಿ ಪಲ್ಯಕ್ಕೆ ಅಂತ ಹೇಳಿ ಅಮ್ಮ ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದು, ಹಾಗೆ ರೆಡ್ ಚಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಆಗಲೇ ಸೊಪ್ಪಿನ ತೆಗೆದಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡಿಕೊಂಡು ಇಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಉಪ್ಪು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ಇರುತ್ತೆ. ಆ್ಯಂಡ್ ಇದ್ರ ಮೇಲೆ ಸ್ವಲ್ಪ ತೆಂಗಿನ ತುರಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಸೊಪ್ಪಿನ ಪಲ್ಯ ಕೂಡ ಇಟ್ಸ್ ರೆಡಿ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ನಾನು ಪರ್ಸ್ನಲಾಗಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೇ ಇಷ್ಟ. ನೋಡೋದಕ್ಕೆ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆಯಲ್ಲ, ಬರೀ ನೋಡೋದಕ್ಕಲ್ಲ, ಇಟ್ ಈಸ್ ಸೂಪರ್ ಟೇಸ್ಟಿ, ಯಮ್ಮಿಯಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಇನ್ನು ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಅಂದರೆ ರಾಗಿ ಮುದ್ದೆ ಅಲ್ವಾ. ಸಕ್ಕದಾಗಿ ನೋಡಿ, ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿತ್ತು ಮಾತ್ರ. ದ ಲಂಚ್ ವಾಸ್ ಪರ್ಫೆಕ್ಟ್ ಆ್ಯಂಡ್ ಜಸ್ಟ್ ವಾವ್, ಸೂಪರ್ ಆಗಿತ್ತು. ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇದು ನಿಮ್ಮ ಫೇವ್ರೆಟ್ ಲಂಚ್ ಮೆನ್ಯೂ ಆಗಿದ್ದಲ್ಲಿ ಡೆಫಿನೆಟ್ಲಿ ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.